ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಈಗಿನ ಕಾಲದಾಗ ಓದಿಗೆ ತಕ್ಕಂತೆ ಕೆಲಸ ಸಿಗಾಕತ್ತಿಲ್ಲ. ನಾವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ 10 ಲಕ್ಷ 20 ಲಕ್ಷ ರೂಪಾಯಿ ಬಂಡವಾಳ ತರಬೇಕ್ರಿ. ಅಷ್ಟೊಂದು ಬಂಡವಾಳ ನಾವೆಲ್ಲಿ ತರೋನು ತರೋಟಿಗೆ ಅವನವ್ರು ಹರಿದು 12 ಆಗಿಬಿಟ್ಟಿರ್ತೈತಿ. ಏನು ಮಾಡ್ಬೇಕಂತೇಳಿ 108 ಟೆನ್ಷನ್ ರೀ. ಅದಕ್ಕಂತೇಳಿ ನಿಮಗಂತೇಳಿ ಗಿಲಿ ಈ ವಿಡಿಯೋ ತೊಗೊಂಬಂದಿನಿ. ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಅನ್ಕೊಂಡಿದಾರಂದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಾಗ ಸಿಗ್ತೈತಿ. ಇನ್ನು ನಮ್ಮ ಮಂದಿಗೆ ಒಂದು ಹೊತ್ತಿಗೆ ಊಟ ಇಲ್ಲಂದ್ರೆ ನಡೀತೈತ್ರಿ. ಆದ್ರೆ ಚಾ ಬೇಕು ನಮ್ಮ ಮಂದಿಗೆ. ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಟೈಮ್ದಾಗ ನಮ್ಮ ಮಂದಿಗೆ ಚಾ ಬೇಕು. ನಮ್ಮ ಭಾಗದಾಗ ಈಗ ಸದ್ಯಕ್ಕೆ ಟ್ರೆಂಡ್ ಅಂದ್ರೆ ಅದು ಚಾ ನೋಡ್ರಿ. ಚಾ ಅಷ್ಟ ಟ್ರೆಂಡ್ ಅಲ್ರಿ, ಚಹಾ ಬಿಸ್ನೆಸ್ಸು ಅಷ್ಟ ಟ್ರೆಂಡಿಂಗ್ ಐತಿ. ನೀವೇನಾದರೂ ಹೊಸದಾಗಿ ಚಹಾ ಬಿಸ್ನೆಸ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ರಂದ್ರೆ ಏನಪ್ಪ ಲಕ್ಷಗಟ್ಟಲೆ ಅದಕ್ಕೆ ಫ್ರಾಂಚೈಸಿ ಕೊಡ್ಬೇಕು, ಲಕ್ಷಗಟ್ಟಲೆ ಬಂಡವಾಳ ಹಾಕಬೇಕಂತೇಳಿ ಇಂಥವು 108 ಗೊಂದಲಗಳು ನಿಮಗೆ ಇರ್ತಾವೆ. ಭಾಳ ಅಂದ್ರೆ ಭಾಳ ಕಡಿಮೆ ಬಜೆಟ್ ಒಳಗೆ ನೀವು ಹೊಸದಾಗಿ ಚಹಾ ಬಿಸ್ನೆಸ್ ಶುರು ಮಾಡ್ಬೋದು. ನಮ್ಮ ವಿಜಯಪುರದಾಗ PNG ಅಸೋಸಿಯೇಟ್ ಅವರು ಭಾಳ ಅಂದ್ರೆ ಭಾಳ ಅನುಕೂಲ ಮಾಡಕೊಡತ್ತಾರ. ಹೊಸದಾಗಿ ಯಾರ್ಯಾರು ಚಹಾ ಬಿಸ್ನೆಸ್ ಶುರು ಮಾಡೋರಿಗೆ ಕಂಪ್ಲೀಟ್ ಈ ವಿಡಿಯೋದಾಗ ನಾವು ನಿಮ್ಗೆ ಮಾಹಿತಿ ಕೊಡ್ತೀನಿ. ಒಂದು ಚಹಾ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಬೇಸಿಕ್ ಹಿಡ್ಕೊಂಡು ಎಂಡ್ ಮಟ್ಟ ಅದಕ್ಕೆ ಏನೇನು ಬೇಕು ಎಲ್ಲವೂ ಮಾಹಿತಿ ಈ ವಿಡಿಯೋದಾಗ ನಿಮ್ಗೆ ಸಿಗ್ತೈತಿ. ಇನ್ನು ನಾವು ತಡ ಮಾಡೋದು ಬೇಡ್ರಿ, ಈಗ PNG ಅಸೋಸಿಯೇಟ್ ಆಫೀಸ್ಗೆ ಹೋಗೋಣಂತ. ಕಂಪ್ಲೀಟ್ ಚಹಾ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡ್ರಿ, ನಿಮ್ಗೆ ಎಲ್ಲ ಮಾಹಿತಿ ಈ ವಿಡಿಯೋದಾಗ ಸಿಗ್ತೈತಿ. ಬರ್ರಿ. ಬರ್ರಿ ಈಗ ಒಳಗೆ ಹೋಗೋಣಂತ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಲಕರದಾರ, ಅವ್ರಿಗೆ ಕೇಳೋಣಂತ. ಹೊಸದಾಗಿ ಯಾರ್ಯಾರು ಚಹಾ ಬಿಸ್ನೆಸ್ಸನ್ನು ಶುರು ಮಾಡೋರು ಅದಿರಿ, ಕಂಪ್ಲೀಟ್ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಬರ್ರಿ ಈಗ ಒಳಗೆ ಹೋಗೋಣಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಗೌರಿಶಂಕರ್ ಚಿಕ್ಕಮಠ ಅಂತ ಹೇಳಿ. ನಾನು ಫೌಂಡರ್ ಜಾಗರಿ ಅಡ್ಡ ಮತ್ತು PNG ಅಸೋಸಿಯೇಟ್ಸ್ ಆ್ಯಂಡ್ ರಸವಂತಿ ಗುಳಾಚ. ಓಕೆ ಸರ್. ಸರ್, ಈಗ ಭಾಳಷ್ಟು ಮಂದಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಚಹಾ ಬಿಸ್ನೆಸ್ಸನ್ನು ಶುರು ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸಾಕಷ್ಟು ಅವರಿಗೆ ಗೊಂದಲಗಳು ಇರ್ತಾವ್ರಿ, ಏನು ಮಾಡಬೇಕು ಏನು ಅಂತೇಳಿ. ಮೇನ್ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಮೇನ್ ಬೇಸಿಕ್ ಒಂದು ಮನುಷ್ಯನಿಗೆ ಏನು ಗೊತ್ತಿರಬೇಕು, ಏನು ಮಾಡ್ಬೇಕು ಸರ್? ಈಗ ನೋಡ್ರಿ, ಇದು ಚಹಾ ಉದ್ಯಮ ಅನ್ನೋದು ಈಗ ಭಾಳ ಫಾಸ್ಟಾಗಿ ಬೆಳೆಯಕತ್ತದ. ಸ್ಪೆಷಲಿ ಬೆಲ್ಲದ ಚಹಾ ಅನ್ನೋದು ಈಗ ಎಲ್ಲ ಕಡೆ ಮನೆ ಮಾತಾಗ್ಯದ. ಅದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋ ಕಾರಣ ಎಲ್ಲ ಕಡೆ ಭಾಳ ಫಾಸ್ಟಾಗಿ ಬೆಳೆಯಕತ್ತದ. ಅದರಿಂದ ಭಾಳಷ್ಟು ಜನ ಉದ್ಯಮಿಗಳು ಈಗ ಸ್ಟಾರ್ಟ್ ಮಾಡೋ ಯೋಚನೆಯಲ್ಲಿ ಇದ್ದಾರೆ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳೋಣ, ನಾವು ಅವರಿಗೆ ಗೈಡ್ ಮಾಡೋಣ. ಬಟ್ ಬೇಸಿಕ್ ಅಂತ ನೀವು ಕೇಳೋದಾದರೆ ಅವರಿಗೆ ಮುಖ್ಯವಾಗಿ ಬೇಕಾಗೋದು ಲೊಕೇಶನ್. ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಆಗಬೇಕು. ನಂತರ ಅದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಂಗೆ ನಾವು ಗೈಡ್ ಮಾಡ್ತೀವಿ. ಸೊ ಈ ವಿಷಯಗಳನ್ನ ನೋಡಿಕೊಂಡು ಅವ್ರವ್ರ ಊರಲ್ಲಿ ನಾವು ಅದನ್ನು ಪ್ರಾರಂಭಿಸಲಿಕ್ಕೆ ಸಹಾಯ ಮಾಡ್ತೀವಿ. ಸರಿ ಸರ್. ಈಗ ಮೇನ್ ನಿಮ್ಮ ಕಂಪನಿಯಿಂದ ಈಗ ಹೊಸದಾಗಿ ಈಗ ಬಿಸ್ನೆಸ್ಸಿಗೆ ಶುರು ಮಾಡೋರಿಗೆ ನಿಮ್ಮ ಕಂಪನಿ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ಬೋದು ಸರ್? ಈಗ ನೋಡಿ ಸರ್, ನಮ್ಮ ಕಂಪ್ನಿಯಿಂದ ನಾವು ಈಗ ಇದನ್ನು ಈ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಯಿತು ಮತ್ತು ನಮ್ಮ ಬ್ರ್ಯಾಂಡ್ಗಳು ಎರಡೂ ರೀತಿಯಿಂದ ನಾವು ಸಹಾಯ ಮಾಡಲಿಕ್ಕೆ ಇದು 1 ಪಾಯಿಂಟ್ ಸೊಲ್ಯೂಷನ್ ಅಂತ ಅನ್ಬೋದು. ನೀವು ಒಬ್ಬ ಚಹಾ ಉದ್ಯಮದಲ್ಲಿ ಬರಬೇಕಂದ್ರೆ ಅವನಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳಿಗೆ ನಾವು ಗೈಡ್ ಮಾಡೋಂಥದ್ದು ನಮ್ಮದೊಂದು ತಂಡ ಅದ. ಈಗ ನಿಮಗೆ ಇಲ್ಲಿ ನಮ್ಮ ಹತ್ರ 2 ಬ್ರ್ಯಾಂಡ್ ಸಿಗ್ತವೆ. ಒಂದು ರಸವಂತಿ ಗುಳಾಚ ಮತ್ತು ಇನ್ನೊಂದು ಜಾಗರಿ ಅಡ್ಡ. ಅದ್ರ ಬಗ್ಗೆ ನಮ್ಮ ಪಾರ್ಟ್ನರ್ರು ಇನ್ನೊಂದು ಸ್ವಲ್ಪ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವೆರಡು ಬೇರೆ ಬೇರೆ ಬ್ರ್ಯಾಂಡ್ಗಳ ಮೂಲಕ ಅವರು ತಮ್ಮ ಉದ್ಯೋಗನ ನಮ್ಮ ಜೊತೆಗೆ ಕೈ ಜೋಡಿಸಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಅವರು ತಮ್ಮದೇ ಆದಂಥ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಲಿಕ್ಕೂ ಅಥವಾ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಜೊತೆಗೆ ಕೈ ಜೋಡಿಸಿ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಕೂಡ ನಾವು ಅವರಿಗೆ ಮಟೀರಿಯಲ್ ರೂಪದಲ್ಲಿ, ರೆಸಿಪಿ ರೂಪದಲ್ಲಿ, ಟ್ರೈನಿಂಗ್ ರೂಪದಲ್ಲಿ ನಾವು ಅವರಿಗೆ ನಾವೇನು ಮಾಡ್ತೀವಿ, ಹ್ಯಾಂಡ್ ಹೋಲ್ಡ್ ಅವರಿಗೆ ನಾವು ಗೈಡೆನ್ಸ್ ಮಾಡ್ತೀವಿ. ಈಗ ಮುಖ್ಯವಾಗಿ ಸರ್ ನೋಡಿ, ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ, ಚಹಾದ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ತುಂಬ ದುಡ್ಡು ಖರ್ಚು ಮಾಡಿ ಒಂದು ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ಮಾಡಿ ನಂತರ ನನ್ನ ಅಂಗಡಿ ಭಾರಿ ನಡೆದು ಬಿಡ್ತದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಫ್ಯಾಕ್ಟ್ ಏನಿದೆ ಅಂದರೆ ಅವ್ರಿಗೆ ಲಾಂಗ್ ಟರ್ಮಲ್ಲಿ ಆ ಬಿಸ್ನೆಸ್ ನಡಿಬೇಕು. ದಿನಂಪ್ರತಿ ಅದು ಅವರಿಗೆ ದುಡ್ಡು ವಾಪಸ್ ಬರ್ತಿರಬೇಕು. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ 4 ವಿಷಯಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಒಂದು ಟ್ರೈನಿಂಗು, ಒಂದು ಸರ್ವಿಸು, ಒಂದು ಮಟೀರಿಯಲ್ ಕ್ವಾಲಿಟಿ, ಮತ್ತೊಂದು ಅವ್ರದ್ದು ಬೇರೆ 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 ವೆರೈಟಿಗಳು. ಸೊ ಈ ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಏನಿದೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅವರಿಗೆ ನಾವು ಪ್ರಾಪರಾಗಿ ಮಾಡಿಕೊಡ್ತೀವಿ. ಸರಿ ಸರ್. ಈಗ ಆಲ್ರೆಡಿ ಒಂದು ಯಾವುದೋ ಒಂದು ಫ್ರಾಂಚೈಸಿದಾಗ ಅವ್ರು ಚಹಾ ಓಪನಿಂಗ್ ತೆಗೆದು ಬಿಟ್ಟಿರ್ತಾರೆ. ಈಗ ಆಲ್ರೆಡಿ ಅವರಿಗೆ ಅವರು ನಿಮ್ಮ ಕಡೆ ಬಂದು ನೀವು ಮೆಟೀರಿಯಲ್ನ ತೊಗೋಬೋದಾ ಅಂಥವ್ರಿಗೆ ನೀವು ಕೊಡ್ತೀರೇನ್ರಿ? ಖಂಡಿತವಾಗಿ. ಈಗ ನೋಡಿ, ನಾವು ಬೇಕಾದರೆ ನಮ್ಮ ಹತ್ರ ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ ಜೊತೆಗೆ ಹೋಗೋದಾದರೆ ಕೂಡ ನಾವು ವೆಲ್ಕಮ್ ಮಾಡ್ತೀವಿ. ಇಲ್ಲ ಸರ್, ನಾವು ಆಲ್ರೆಡಿ ಈಗ ನಮ್ಮ ಊರಲ್ಲಿ ನಮ್ಮದೇ ಹೆಸರಿಂದ ಮಾಡ್ಕೊಂಡಿದ್ದೀವಿ ಅಥವಾ ಯಾವುದೋ ಒಂದು ಬೇರೆ ಕಡೆಯಿಂದ ತೊಂದರೆ ಆಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಅವ್ರಿಗೆ ಫಸ್ಟು ಅವ್ರಿಗೆ ನೋಡ್ತೀವಿ, ಅವ್ರ
ಚಹಾ ಹೆಂಗೆ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಟ್ರೈನ್ ಮಾಡಿ ನಮ್ಮ ಮಟೀರಿಯಲ್ನ ಅಲ್ಲಿ ಸೂಕ್ತವಾದಂಥ, ನಮ್ಮ ಹತ್ರ ಸಾಕಷ್ಟು ಥರದ ವೆರೈಟಿಗಳಿದ್ದಾವೆ, ಅವ್ರಿಗೆ ಸೂಕ್ತವಾದಂಥ ಮಟೀರಿಯಲ್ಲು ಗೈಡೆನ್ಸು ನಾವು ಖಂಡಿತವಾಗಿ ಕೊಡ್ತೀವಿ. ಸರ್, ಈಗ ನಿಮ್ಮ ಕಂಪನಿಯಿಂದ ಇವು ಏನು ಪ್ರಾಡಕ್ಟ್ ನೀವು ಇಲ್ಲಿ ರೆಡಿ ಮಾಡ್ತಿರಲ್ಲ, ಈಗ ಆಲ್ರೆಡಿ ಎಲ್ಲೆಲ್ಲಿ ನೀವು ಕಳ್ಸಾತೀರಿ ಸರ್ ಇದನ್ನು? ಸರ್, ಈಗ ನೋಡಿ, ಕರ್ನಾಟಕದಲ್ಲಂತೂ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಟೀರಿಯಲ್ ಹೋಗ್ತದೆ. ಓಕೆ, ಇದನ್ನು ಹೊರತಾಗಿ ನಮ್ಮದು ಇನ್ನಿತರೆ ಒಂದು 6-7 ರಾಜ್ಯಗಳಲ್ಲಿ ಕೂಡ ನಮ್ಮ ಮಟೀರಿಯಲ್ಲು ಹೋಗ್ತಾ ಇದೆ. ಸರ್, ಈಗ ಕೆಲವ್ರದ್ದು ಚಾದ ಅಂಗಡಿ ಇರಂಗಿಲ್ಲ, ಅವ್ರು ಏನು ಮಾಡ್ತಾರೆ, ತಮ್ಮ ಕಡೆ ಮೆಟಲ್ ತೊಗೊಂಡು ತಮ್ಮ ಊರಾಗ ಬೇರೆ ಬೇರೆ ಚಾದ ಅಂಗಡಿಗೆ ಹೋಗಿ ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಥರ ಮಾಡ್ಬೋದಾ? ಆ ಥರದ್ದು ಅವಕಾಶ ಇದೆ ಏನ್ರಿ? ಸರ್, ಈಗ ನೋಡಿ, ನಮ್ಮದು ಮೇನ್ ಕಂಪನಿ ಫ್ಯಾಕ್ಟ್ರಿ ಮಾಡಿದ್ದು ಉದ್ದೇಶನೇ ನಮ್ಮದು ದೇಶದ ಪ್ರತಿಯೊಂದು ಮೂಲೆಗೂ ನಮ್ಮ ಉತ್ತಮ ಗುಣಮಟ್ಟದ ಬೆಲ್ಲದ ಚಹಾ ಕಳಿಸ್ಬೇಕನ್ನೋದು. ಸೊ ಅಂಥವ್ರಿಗೆ ನಾವು ಡೆಫಿನೆಟ್ಲಿ ಅವ್ರಿಗೆ ನಾವು ಗೈಡ್ ಮಾಡಿ ನಾವು ಮಟೀರಿಯಲನ್ನು ಕೊಡ್ತೀವಿ, ಸಪ್ಲೈ ಮಾಡ್ತೀವಿ. ಸರ್, ಈಗ ಹೊಸದಾಗಿ ಏನಾದರೂ ಕಂಪ್ನಿ ಶುರು ಮಾಡೋರಿದ್ರೆ ಅವ್ರಿಗೆ ನೀವು ಯಾವ ಥರ ಮಾಡಿಕೊಡ್ತೀರಿ ಸರ್ ಹೆಲ್ಪ್? ಸರ್, ಈಗ ನೋಡಿ, ಆಲ್ರೆಡಿ ಒಂದಿಷ್ಟು ಜನ ಶುರು ಮಾಡಿದ್ದಾರೆ. ಓಕೆ, ಅದ್ರ ಜೊತೆಗೆ ಮತ್ತು ಹೊಸದಾಗಿ ಶುರು ಮಾಡ್ಬೇಕನ್ನೋರು. ನಮ್ಮ ಉದ್ದೇಶ ಏನಂದರೆ ಹೆಚ್ಚು ಯುವಕರು ಬರಲಿ ಈ ಚಾದ ಬಿಸ್ನೆಸ್ಸಿಗೆ. ನಾವು ಅವ್ರಿಗೆ ಬೇಕಾದಂಥದ್ದು ಕಸ್ಟಮೈಸ್ ಮಾಡಿ ಅವರ ರೆಸಿಪಿನ ರೆಡಿ ಮಾಡಿಕೊಡ್ತೀವಿ. ನಂತರ ಎರಡನೇದ್ದು, ಅವ್ರಿಗೆ ಏನಾದರೂ ಗೊಂದಲಗಳಿದ್ದರೆ ನಮ್ಗೆ ಆಲ್ರೆಡಿ ಇಲ್ಲಿ ಅನುಭವ ತುಂಬ ಇದೆ ಈ ಬಿಸ್ನೆಸ್ನಲ್ಲಿ, ಅವರಿಗೆ ನಾವು ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಮಾಡ್ತೀವಿ. ಸರ್, ಬರೀ ಬೆಲ್ಲದ ಚಹಾ ಆಯಿತು, ಮತ್ತು ಅದಲ್ಲದೆ ಮತ್ತೆ ಏನು ಸಕ್ರೆ ಚಹಾ ಏನಾದರೂ ಐತೆ ಸರ್? ಹಾಂ, ಈಗ ನೋಡಿ, ನಮ್ಮ ಹತ್ರ ಸಕ್ಕರೆಯಲ್ಲೂ ಕೂಡ ತುಂಬ ವೆರೈಟಿಗಳಿದ್ದಾವೆ. ಅದು ಓನ್ಲಿ ಆರ್ಡರ್ ಮಾಡಿದರೆ ಮಾತ್ರ ಆ ಥರ ಕೊಡೋ ರೀತಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಇರೋದು ಬೆಲ್ಲದ ಚಹಾನೇ ಇದೆ. ಈಗ ಬೆಲ್ಲದ ಚಹಾ ಅಂತ ಅಂದರೆ ಸರ್, ಈ ಬೆಲ್ಲದ ಚಹಾ ಬಿಟ್ಟು ಮತ್ತೆ ಏನೇನು ಕಾಫಿ ಇದು ಏನೇನು ಅವು ಮತ್ತೆ ಏನೇನು ಸರ್? ಬೆಲ್ಲದಲ್ಲೇ ಒಂದು 7-8 ವೆರೈಟಿ ನಮ್ಮದು ಚಹಾ ಬರ್ತದೆ. ಮೇನ್ಲಿ ನಮ್ಮದು ಬೆಲ್ಲದ ಕ್ಯಾಡಮಮ್ ಟೀ, ನಂತರ ಬೆಲ್ಲದ ಲೆಮನ್ ಟೀ, ಬೆಲ್ಲದ ಕಾಫಿ, ಬೆಲ್ಲದ ಜಿಂಜರ್ ಟೀ, ನಂತರ ನಿಮಗೆ ಬೆಲ್ಲದ ಕೋಲ್ಡ್ ಕಾಫಿ ಬರುತ್ತೆ, ಬೆಲ್ಲದಲ್ಲಿ ಮಿಲ್ಕ್ ಶೇಕ್ಸ್ ಬರುತ್ತೆ. ಬೇಸಿಗೆಯಲ್ಲಿ ಅನುಕೂಲ ಆಗೋ ಥರ ನಿಮಗೆ ನಮ್ಮ ಹತ್ರ ತಂಪು ಪಾನೀಯಗಳು ಕೂಡ ಬೆಲ್ಲದಲ್ಲಿ ಬರ್ತವೆ. ಅವರೇ ಹೇಳ್ದಂಗೆ 2 ಫ್ರಾಂಚೈಸಿಗಳು ಅವರು ಅದಾವು. ಈಗ ನಾವು ಸದ್ಯಕ್ಕೆ ನಮ್ಮ ವಿಜಯಪುರದಾಗ ಮುತ್ಗಿ ಗ್ರಾಮದಾಗ ಒಂದು ಜಾಗ್ರಿ ಅಡ್ಡ ಅನ್ನುವಂಥದ್ದು ಒಂದು ಫ್ರಾಂಚೈಸಿ ತೊಗೊಂಡು ಒಂದು ಚಹಾದ ಅಂಗಡಿ ಇಟ್ಟಾರ. ಈಗ ನಾವು ಅಲ್ಲಿ ಹೋಗೋಣಂತ, ಆ ಚಹಾ ಅಂಗಡಿ ಮಾಲಕರಿಗೆ ನಾವು ಕೇಳೋಣಂತ ಅವ್ರ ಬಿಸ್ನೆಸ್ ಹೆಂಗೆ ನಡೆದೈತಿ ಏನು ಎತ್ತ ಅಂತ. ಬರ್ರಿ. ನಮಸ್ಕಾರ. ನಮಸ್ಕಾರ ಅಣ್ಣ. ತಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ. ನಾವು ಎಷ್ಟು ದಿನ ಆಯ್ತು ರೀ ಚಾದ ಅಂಗಡಿ ತೆಗೆದು ನೀವು? ಇದು ಒಂದು 6 ತಿಂಗಳಾಯ್ತಣ್ಣ. ಇದು ಎಲ್ಲಿ ಬರ್ತದ್ರಿ ಚಾದ ಅಂಗಡಿಗ? ಇದು ಮುತ್ಗಿ ಅಣ್ಣ, ಮುತ್ಗಿ ಊರ ಬಾಗೇವಾಡಿ, ಇಲ್ಲೇ ತಾಲೂಕು ಮೇನ್ ರೋಡ್ ಐತಿ, ಹುಬ್ಳಿ ರೋಡ್. ಅದು ಬರ್ತದೆ. ಹೆಂಗ್ ನಡೆದ್ರಿ ವ್ಯಾಪಾರ ಅದು ನಿಮ್ದು? ಚಲೋ ನಡೆದತ್ತಣ್ಣ. ಚಲೋ ನಡೆದೈತ್ರಿ? ಚಲೋ ನಡೆದ. ಈಗ ಹೊಸದಾಗಿ ಚಾದ ಅಂಗಡಿ ತೆಗಿಬೇಕಂತ ಅನ್ಕೊಂಡಿರ್ತಾರ, ಅವ್ರಿಗೆ ಒಂದು ಭಯ ಇರ್ತೈತಿ, ಅವ್ನು ಎಲ್ಲ 10-15 ಲಕ್ಷ ರೂಪಾಯಿ ಹಾಕಬೇಕು, ಫ್ರಾಂಚೈಸಿ ಕೊಡಬೇಕು, ವ್ಯಾಪಾರ ನಡೀತಿತ್ತೋ ಇಲ್ಲೋ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಇದು ನಮ್ದು ಇದು ಜಾಗ್ರಿ ಅಡ್ಡ ಏನೈತಲ್ಲ, ಇದು ಬೆಸ್ಟ್ ಆಫರ್ದಾಗೆ ಹಾಕತ್ನ. ಇದು ಫ್ರಾಂಚೈಸಿಯ ಮಂದಿಗತ್ಲೆ ಬೇರೆ ಕಂಪ್ನಿಗಳ್ಗತ್ಲೆ 10 ಲಕ್ಷ 20 ಲಕ್ಷ 7 ಲಕ್ಷ ಹಿಂಗೇನು ಇನ್ವೆಸ್ಟ್ಮೆಂಟ್ ಇಲ್ಲನ, ಅದಿ ಒಂದು ಸಸ್ತದಾಗೆ ಮಾಡಿ ಕೊಡ್ತಾರ ಅವರು. ಇದು ಚಲೋ ಐತನ, ಮಾಡ್ಕೊಂಡ್ರೆ ಇನ್ಕಮ್ ಚಲೋ ಐತಿ. ಈಗ ನೀವು ಈಗ ಏನು ಇವ್ರ ಫ್ರಾಂಚೈಸ್ ತಗೊಂಡಿರಲ್ಲ, ಈಗ ಯಾರು ಫ್ರಾಂಚೈಸ್ ಕೊಟ್ಟಾರಲ್ಲ, ನಿಮ್ಗೆ ಏನಾರ ಸಮಸ್ಯೆ ಆದಾಗ ಸ್ಪಂದಿಸ್ತಾರ? ಸ್ಪಂದಿಸ್ತಾರ, ಎನಿ ಟೈಮ್ ಸ್ಪಂದಿಸ್ತಾರ, ಚಲೋ ಅದಾರ. ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಮೆಟಲ್ ಸಂಬಂಧಪಟ್ಟದ್ದು ಎಲ್ಲ ಇದು ಮಾಡ್ತಾರ, ಹಂಗೇನಿಲ್ಲ. ಈಗ ಇದ್ರಲಿಂದ ನಿಮ್ಗೆ ಅನುಕೂಲ ಆಗೈತ್ರಿ? ಅನುಕೂಲ ಆಗೈತೆ, ಚಲೋ ನೋಡೋದ್ನ ಒಂದು ಲೆಕ್ಕಕ್ಕೆ ಚಲೋ ಅಣ್ಣ. ಚಲೋ ನೋಡೋದ್ನ ಮಾಡ್ಬೋದು. ಏನು ಚಾದ ಅಂಗಡಿ ಮಾಡ್ಬೋದು ಅಣ್ಣ, ಮಾಡ್ಬೋದು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಪ್ರದೀಪ್ ಗದಿಮಠ್ ಅಂತ ರೀ. ನಾನು ಜಾಗ್ರಿ ಅಡ್ಡದ ಫೌಂಡರು. ಆಮೇಲೆ ರಸವಂತಿ ಗುಳಚ ಅಂತ ಅದೊಂದು ನಮ್ಮ ಬ್ರ್ಯಾಂಡ್ ಅದ, ಅದ್ರದ್ದು ನಾನು ಫೌಂಡರ್ ಅದ. ಸರಿ ಸರ್, ಈಗ ನಿಮ್ಮ ಒಂದು ಏನು ಕಂಪನಿ ಐತಲ್ಲ, ಈ ಕಂಪನಿಯಿಂದ ನೀವು ಯಾವ್ಯಾವ ಥರದ್ದು ಫ್ರಾಂಚೈಸಿ ಕೊಡ್ಲಾತ್ತೀರಿ ಸರ್? ಇವಾಗ ನಮ್ಮ ಫ್ರಾಂಚೈಸಿಯಲ್ಲಿ 2 ಟೈಪ್ ಅದ ರೀ. ಒಂದು ಜಾಗ್ರಿ ಅಡ್ಡ ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ಇದೆ, ಇನ್ನೊಂದು ರಸವಂತಿ ಗುಳಚ ಅಂತ ಅದೊಂದು ಬ್ರ್ಯಾಂಡ್ ಅಲ್ಲಿ ಇದೆ. ಅದರಲ್ಲಿ ಬೇರೆ ಬೇರೆ ಎರಡರಲ್ಲೇ ನಾವು ಫ್ರಾಂಚೈಸಿ ಕೊಡ್ತಾ ಇದ್ದೀವಿ. ಈಗ ಗ್ರಾಹಕರು ನಿಮ್ಮ ಕಡೆ ಬಂದಂಥವ್ರು ಈಗ ಅವ್ರು ಫ್ರಾಂಚೈಸಿ ತೊಗೊಂಡ್ರಂದ್ರೆ ಅವ್ರಿಗೆ ಯಾವ ರೀತಿ ನೀವು ಹೆಲ್ಪ್ ಮಾಡ್ತೀರಿ? ಇವಾಗ ಹೆಲ್ಪ್ ಅಂತ ಬಂದ್ರೆ ಮೇನ್ಲಿ ನೋಡ್ರಿ, ಫ್ರಾಂಚೈಸ್ ತೊಗೊಂಬಂದಾಗ ಫಸ್ಟ್ ನಾವೆಲ್ಲ ಅವ್ರದ್ದು ಎನ್ಕ್ವೈರಿ ಮಾಡ್ತೀವಿ, ಡೀಟೇಲ್ಸ್ ತೊಗೋತೀವಿ. ಬೇಸಿಕ್ ಅವ್ರ ನೇಮ್ ಆಗಲಿ, ಲೊಕೇಶನ್ ಆಗಲಿ, ಅವ್ರಿಗೆ ಫ್ರಾಂಚೈಸ್ ಅವ್ರಿಗೆ ಯಾವ ರೀತಿ ನೀಡ್ ಅದ ಅದನ್ನ ಕೇಳ್ತೇವೆ ನಾವು. ಈಗ ನಮ್ದು 2 ಬ್ರ್ಯಾಂಡ್ ಅದಾವಂದ್ರ ಕಸ್ಟಮರ್ಗೆ ಮೊದಲು ಟೇಸ್ಟ್ ಮಾಡಿಸ್ತೀವಿ ನಾವು ಫ್ರಾಂಚೈಸಿನ. ಅವ್ರಿಗೆ ಯಾವ ತರ ಬೇಕಾಗ್ಯದ ಫ್ರಾಂಚೈಸಿನ, ಅವ್ರ ಬಜೆಟ್ ಎಷ್ಟು ಅದ ಅದನ್ನೆಲ್ಲ ನೋಡ್ತೀವಿ. ಮತ್ತು ಅವ್ರಿಗೆ ಸಪೋರ್ಟ್ ಯಾವ ತರ ಇರ್ತದಂದ್ರೆ ನಮ್ದು ಫ್ರಾಂಚೈಸಿದ ಫಸ್ಟ್ ಅವ್ರಿಗೆ ಏನ್ ಬಜೆಟ್ ಅದ ನೋಡ್ತೀವಿ. ಓಕೆ, ಆಮೇಲೆ ನಾವು ಮೇನ್ಲಿ ಏನಾಗ್ತದೆ ಬಜೆಟ್ ನೋಡ್ಕೊಂಡು ಅವ್ರಿಗೆ ಯಾವ ಇದ್ರಲ್ಲಿ ಅವ್ರು ಸೆಟ್ ಆಗ್ತಾರಲ್ಲ, ಅವ್ರದ್ದು ನಮ್ಮ ಹತ್ರ ಬೇರೆ ಬೇರೆ
ಪ್ಯಾಕೇಜ್ ಅದಾವ. ಒಂದು ಬೇಸಿಕ್ ಅಂತ ಅದ, ಒಂದು ಪ್ರೀಮಿಯಂ ಪ್ಯಾಕೇಜ್ ಅಂತ ಅದ. ಓಕೆ, ಅದು ಅಲ್ಲದೆ ನಾವು ಸಪೋರ್ಟ್ ಅವರಿಗೆ ಮೇನ್ಲಿ ಯಾವ ತರ ಮಾಡ್ತೀವಿ, ಕಂಪ್ಲೀಟ್ಲಿ ಅವರಿಗೆ ಟ್ರೈನಿಂಗ್ ಮಾಡ್ತೀವಿ, ಅವ್ರಿಗೆ ಕಂಪ್ಲೀಟ್ ಟ್ರೈನ್ ಮಾಡ್ತೀವಿ. ಆಮೇಲೆ ಕಂಪಲ್ಸರಿ ನಾವು ಓಪನಿಂಗ್ ಡೇ ದಿನ ನಮ್ಮ ಟೀಮ್ದವ್ರು ಯಾರಾದ್ರೂ ಹೋಗಿ ಅವ್ರು ಓಪನಿಂಗ್ ಮಾಡಿ ಪ್ರೊಸೆಸ್ ಮಾಡ್ತಾರೆ. ಆ ತರ ಎಲ್ಲ ಯಾವ ತರ ಟೀ ಮಾಡ್ಬೇಕು, ಆಮೇಲೆ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು, ಅವ್ರಿಗೆಲ್ಲ ನಾವು ಪ್ರಾಪರ್ ಆಗಿ ಟ್ರೈನ್ ಇದು ಮಾಡ್ತೀವಿ. ಈಗ ಬಹಳಷ್ಟು ಮಂದಿಗೆ ತಲೆಯಾಗ ಗೊಂದಲ ಐತ್ರಿ. ಯಾರಾದ್ರೂ ಹೊಸ ಚಾದ ಅಂಗಡಿ ತೆಗಿಬೇಕಂದ್ರ ಒಂದ್ ಏನಾರ ಒಂದ್ ಯಾವ್ದ್ರ ಫ್ರಾಂಚೈಸ್ ತೆರಬೇಕಂದ್ರ 10 ಲಕ್ಷ 15 ಲಕ್ಷ 20 ಲಕ್ಷ ಬೇರೆ ಯಾವ್ದೋ ಒಂದ್ ರಾಜ್ಯಕ್ಕೆ ಹೋಗಿ ತರಬೇಕು, ಅವ್ರಿಗೆ ಹೋಗಿ ಕೇಳ್ಬೇಕು. ಈಗ ನಿಮ್ ಕಡೆ ಯಾವ ರೀತಿ ಅದು ಐತ್ರಿ? ನಾವೇನ್ ಮಾಡಿದ್ವಿ ಅಂದ್ರ ಕಸ್ಟಮರ್ಗೆ ಅವ್ರಿಗೆ ಏನ್ ನೀಡದ ಆ ತರವಾಗಿ ಅವ್ರಿಗೆ ಫ್ರಾಂಚೈಸಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಅವ್ರಿಗೆ ಯಾವ ತರ ಬೇಕಲ್ಲ ಆ ತರ ಅವ್ರಿಗೆ ಸೆಟ್ ಮಾಡಿ, ಅವ್ರ ಬೇಸಿಕ್ ಆಗ್ಲಿ ಪ್ರೀಮಿಯಂ ಆಗ್ಲಿ, ಸುಮ್ನೆ ಎಲ್ಲ ಅವ್ರಿಗೆ ಪ್ರೀಮಿಯಂ ತಗೋಂತ ಹೇಳಕ್ ಹೋಗ್ಬಾರ್ದು. ಬೇಸಿಕ್ ಅಂದ್ರೆ ಅವ್ರಿಗೆ ಏನ್ ಬೇಕು, ಬೋಲ್ಡು, ಕಿಚನ್ ಐಟಮ್ಸ್, ರಾ ಮಟೀರಿಯಲ್ ಅಷ್ಟಾದ್ರೂ ಅವ್ರ ಬಜೆಟ್ ತಕ್ಕಂಗ್ ಮಾಡ್ಬೇಕಾಗ್ತೈತಿ. ಆಮೇಲೆ ನಮ್ದು ಯಾವ್ದೇ ರೀತಿ ಆಗ್ಲಿ ರಾಯಲ್ಟಿ ಆಗ್ಲಿ ಕಮಿಷನ್ ತಗೊಲ್ಲ. ಜಸ್ಟ್ ಫ್ರಾಂಚೈಸಿ ಸ್ಟಾರ್ಟ್ ಆದ್ರೆ ಅವ್ರದ್ದು ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಮಟೀರಿಯಲ್ ಸಪ್ಲೈ ಮಾಡ್ತಿರ್ತಾ ಇದ್ವಿ, ಅವ್ರಿಗೆ ಟ್ರೈನಿಂಗು ಇರ್ತದ, ಸರ್ವಿಸ್ ನೀಟ್ಲಿ ನಾವು ಸರ್ವಿಸ್ ಕೊಡ್ತೀವಿ. ಆ ಥರ ಎಲ್ಲ ನಾವು ಮಾಡ್ತೀವಿ. ಅಂದ್ರೆ ಒಂದು ಗ್ರಾಹಕರ ಅಂದ್ರೆ ಹೊಸದಾಗಿ ಯಾರೋ ಒಂದು ಚಾದ ಅಂಗಡಿ ತೆಗಿಬೇಕಂತ ಅನ್ಕೋತಾನ, ಅವ್ನಿಗೆ ಕೈಗೆಟುಕೋ ಬೆಲೆಯಲ್ಲಿ ಒಂದು ಚಾದ ಅಂಗಡಿ ಅವ್ರಿಗೆ ಮಿನಿಮಮ್ ಒಂದು ಬಜೆಟ್ ಅಲ್ಲಿ. ಯಾಕಂದ್ರೆ ಎಷ್ಟೋ ಜನ ಯುವಕರು ಬರ್ತಿದಾರ, ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಮಾಡ್ತಿರಕ ಆಗಂಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಮಿನಿಮಮ್ ಬಜೆಟ್ ಅವ್ರದ್ದು ಎಷ್ಟಿದೆ ಅವ್ರು ಎಷ್ಟು ಅನುಕೂಲ ಇದೆ ಮಾಡ್ತೀವಿ. ನಮ್ಗೆ ಕಂಪಲ್ಸರಿ ಪ್ರೀಮಿಯಂ ಪ್ಯಾಕೇಜ್ ತಗೋಬೇಕಂತ ಆ ತರ ಏನಿಲ್ಲ. ಓಕೆ, ಅವರಿಗೆ ಬೇಸಿಕ್ ಸೆಟಪ್ ಅಲ್ಲಿ ತಗೋಬಹುದು, ನಾವು ಹೆಲ್ಪ್ ಮಾಡ್ತೀವಿ ಅವ್ರ ಜೊತೆ. ಈಗ ಒಂದೊಂದು ಫ್ರಾಂಚೈಸಿ ಹೆಂಗಿರ್ತಾವ ಅಂದ್ರೆ ಸರ, ವರ್ಷಕ್ಕೆ ಈಗ ನಿಮ್ ಕಡೆ ಒಂದು ಬೇರೆ ಫ್ರಾಂಚೈಸಿ ಇಲ್ಲ ಒಂದು 10 15 ಲಕ್ಷ 20 ಲಕ್ಷ ಕೊಟ್ಟು ತಗೊಂಡಿರ್ತಾರ. ಅದು ಆದ್ಮೇಲೆ ಮತ್ತೆ ನಾವು ದುಡಿದೊಳಗೆ ಇಷ್ಟು ಇವ್ರಿಗೆ ಕೊಡ್ಬೇಕಪ್ಪ ಈ ಥರದ್ದು ಏನೋ ಒಂದು ಅಗ್ರಿಮೆಂಟ್ಗಳು ಇರ್ತಾವ. ಆ ಥರದ್ದು ಏನು ಇರ್ತೈತೆ ನಿಮ್ ಕಡೆ? ಇಲ್ಲ, ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ಬಿಟ್ಟೆ, ನಮ್ದು ಯಾವುದೇ ರೀತಿ ಆಗ್ಲಿ ನೀವು ಫ್ರಾಂಚೈಸಿ ಒನ್ಸ್ ತಗೊಂಡಾದ್ಮೇಲೆ ಇವನ್ ನಮ್ದು ಫ್ರಾಂಚೈಸಿ 5 years ಅಗ್ರಿಮೆಂಟ್ ಇರುತ್ತೆ. ಯಾಕಂದ್ರೆ ಅಗ್ರಿಮೆಂಟ್ ಆಗೋದು 5 years ಇರುತ್ತೆ. ಅದಾದ್ಮೇಲೆ ರಿನ್ಯೂವಲ್ ಗೋಸ್ಕರ ನಾವು ಏನ್ ಡಾಕ್ಯುಮೆಂಟ್ ಫೀ ಇರುತ್ತೆ ಅಷ್ಟೇ ತಗೋತೀವಿ, ಫ್ರಾಂಚೈಸ್ ಅಮೌಂಟ್ ತಗೊಳಲ್ಲ. ಮತ್ತೆ ಅವ್ರಿಗೆ ನಾವು ರಿನ್ಯೂವಲ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಫ್ರಾಂಚೈಸ್ ತಗೊಂಡಾದ್ಮೇಲೆ ನಮಗೆ ಯಾವ್ದೇ ರೀತಿ ರಾಯಲ್ಟಿ ನೀವು ಕೊಡೋ ಅವಶ್ಯಕತೆ ಇರಲ್ಲ. ಓಕೆ, ಯಾಕಂದ್ರೆ ಅವ್ರು ಮಂತ್ಲಿ ರಾಯಲ್ಟಿ ಇರುತ್ತೆ. ಎಷ್ಟೋ ಜನದ್ದು ಕಮಿಷನ್ ತರ ತಗೋತಾರ. ಅವ್ರದ್ದು ಏನ್ ಮಟೀರಿಯಲ್ ಕಾಸ್ಟ್ ಇರುತ್ತಲ್ಲ ಅದ್ರ ರಾ ಮಟೀರಿಯಲ್ ಕಾಸ್ಟ್ ಪೇ ಮಾಡ್ಬಿಟ್ಟು ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸರ್, ಈಗ ಆಲ್ರೆಡಿ ನಿಮ್ಮ ಫ್ರಾಂಚೈಸ್ ತಗೊಂಡು ಎಷ್ಟು ಅಂಗಡಿಗಳು ಓಪನ್ ಆಗ್ಯಾವ್ರಿ ಆಲ್ರೆಡಿ? ಸರ್, ಇವಾಗ ಹೇಳ್ಬೇಕಂದ್ರೆ ನಮ್ದು 300ಕ್ಕಿಂತ ಜಾಸ್ತಿ ಫ್ರಾಂಚೈಸಿಗಳಾಗ್ಯಾವ. ಓಕೆ, ನಾವು ಬರೀ ಕರ್ನಾಟಕದಲ್ಲಿ ಅಷ್ಟೇ ಮೀಸಲಾಗಿಲ್ಲ, ನಾವು ಪ್ಯಾನ್ ಇಂಡಿಯಾದಲ್ಲಿ ಫ್ರಾಂಚೈಸಿ ಕೊಟ್ಟಿದ್ವಿ ಆಲ್ರೆಡಿ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಜಾರ್ಖಂಡ್, ರಾಜಸ್ಥಾನ್, ಮಹಾರಾಷ್ಟ್ರ, ಇವಾಗ ನಿಯರ್ ಬೈ ಆಲ್ರೆಡಿ ಡೆಲ್ಲಿಯಲ್ಲಿ ಪ್ರೊಸೆಸ್ ನಡೀತದೆ, ಅಲ್ಲಿ ಎಲ್ಲ ಫ್ರಾಂಚೈಸಿ ನಾವು ಕೊಟ್ಟಿದ್ವಿ ಆಲ್ರೆಡಿ. ಆ ತರ ಇದೆ. ಸರ್, ಈಗ ನಿಮ್ಮ 2 ಬ್ರ್ಯಾಂಡ್ಗಳಂತ ಅಂದ್ರಿ ನೀವು, ಒಂದು ಈ ಕಡೆ ಜಾಗರಿ ಅಡ್ಡ, ಇನ್ನೊಂದು ರಸವಂತಿ ಅಂತ ಅಂದ್ರಿ. ಈಗ ಅವ್ 2 ಬ್ರ್ಯಾಂಡ್ಗಳಿಗೆ ಏನ್ ವ್ಯತ್ಯಾಸ ಅಂತ್ರೆ? ವ್ಯತ್ಯಾಸ ನಿಮ್ಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಅದನ್ನ ಮಟೀರಿಯಲ್ ನಿಮ್ಗೆ ತೋರಿಸ್ತೀನಿ. ಇದು ರಸವಂತಿ ಗುಳಾಚಾದ್ ಮೇನ್ಲಿ ಅದು ಒಂದು ಬೆಲ್ಲ ಬರೋದು. ಇದು ಬೆಲ್ಲ ಬರುತ್ತೆ, ಆಮೇಲೆ ಇದು ಚಾಪತಿ ಬರುತ್ತೆ ಸರ್ ಅದು. ಓಕೆ, ಇದು ಬೆಲ್ಲ ಚಾಪಡಿ 2 ಸಪರೇಟ್ ಇರುತ್ತೆ. ಇದೊಂದು ಟ್ರೆಡಿಷನಲ್ ವೇದಲ್ಲಿ ಮಾಡ್ತೀವಿ. ಇದು ಮೇನ್ ಟೀ ರಸವಂತಿ ಇದು ಬರುತ್ತೆ. ಆಮೇಲೆ ಇದ್ರ ಜೊತೆಯಾಗಿ ನಮ್ದು ಕಾಫಿ ಲೆಮನ್ ಅದಾವ, ಇದ್ರ ಜೊತೆ ಹಾಟ್ ಕಾಫಿ ಲೆಮನ್ ಅವೆಲ್ಲ ಬರ್ತಾವು. ಆಮೇಲೆ ಮಿಲ್ಕ್ ಶೇಕ್ಗಳು ಬರ್ತಾವು. ಇವೆಲ್ಲ ನಾವು ಇದು ಆಯ್ತು ಸರ್. ಈಗ ಅದು ಜಾಗರಿ ಅಡ್ಡ ಅಂದ್ರೆ ಜಾಗ್ರೆಡಾ ನಮ್ ಜಾಗ್ರೆಡಾ ಬ್ರ್ಯಾಂಡ್ ಪಾಕೆಟ್ ಅದು. ಓಕೆ, ಇದರಲ್ಲಿ ಏನಿದೆ ಅಂದ್ರೆ ಬೆಲ್ಲ ಚಾಪಡಿ 2 ಮಿಕ್ಸ್ ಇರುತ್ತೆ. ಓಕೆ, ಇದನ್ನ ಯಾವ ತರ ಏನ್ ಹಾಕ್ಬೇಕು ಪ್ರಾಪರ್ ಆಗಿ ಅವ್ರು ಟ್ರೈನ್ ಮಾಡ್ತೀವಿ. ಅದರಲ್ಲಿ ಜಾಗ್ರೆಡಲ್ಲಿ ಏನಿರುತ್ತೆ, ಅದರಲ್ಲಿ ಡಿಫ್ರೆನ್ಸ್ ಏನದ ಅಂದ್ರೆ ಇದರಲ್ಲಿ 2 ಮಿಕ್ಸ್ ಬರುತ್ತೆ, ಅದ್ರಲ್ಲಿ ಸಪ್ರೇಟ್ ಬರುತ್ತೆ. ಓಕೆ, ಆಮೇಲೆ ಜೊತೆಯಾಗಿ ಇದ್ರ ಜೊತೆ ಹಾಟ್ ಕಾಫಿ ಬಂತು, ಕೋಲ್ಡ್ ಕಾಫಿ ಬಂತು, ಲೆಮನ್ ಬಂತು, ಜಿಂಜರ್ ಬಂತು, ಆಮೇಲೆ ಪ್ರಾಡಕ್ಟ್ಸ್ ಅದಾವ, ಕ್ಯೂಬ್ಸ್, ಪೌಡರ್, ಆಮೇಲೆ ಕ್ರೀಮ್ ರೋಲ್ಸ್, ಆಮೇಲೆ ನಮ್ದು ಟೀ ಬಾಕ್ಸ್ ಸೇಲ್ ಮಾಡಕ್ ಅದಾವ. ಯಾಕಂದ್ರೆ ಜನರು ಮನೆಯಲ್ಲಿ ಹೋಗಿ ಮಾಡ್ಕೊಂಡು ಕೊಡಿ, ಆ ತರನು ಅದಾವ. ಓಕೆ ಸರ್, ಈಗ ಟೇಸ್ಟ್ 2 ಸೇಮ್ ಬರ್ತಾವ ಅಥವಾ ಟೇಸ್ಟ್ ದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದ ಸರ್ ಟೇಸ್ಟ್. ಅದಕ್ಕೋಸ್ಕರ ಆ ಬ್ರ್ಯಾಂಡೇ ಬೇರೆ ಮಾಡಿದ್ವಿ, ಈ ಬ್ರ್ಯಾಂಡೇ ಬೇರೆ ಮಾಡಿದ್ವಿ. ಯಾಕಂದ್ರೆ ಟೇಸ್ಟ್ ನಾವು ಫ್ರಾಂಚೈಸಿ ಓನರ್ ತಗೋತಾರಲ್ಲ, ಅವ್ರಿಗೆ ಟೇಸ್ಟ್ ಮಾಡಿಸಿ ಅವ್ರಿಗೆ ಯಾವ್ದು ಓಕೆ ಆಗುತ್ತೆ ಅವಾಗ ಮಾಡ್ತೀವಿ. ಯಾರು ನಿಮ್ ಕಡೆ ಬಂದಿರ್ತಾರೆ ಆಲ್ರೆಡಿ ನಮ್ಮ ಫ್ರಾಂಚೈಸಿ ಮಾರ್ಕೆಟ್ ಅಲ್ಲಿ ಇರ್ತಾವಲ್ಲ, ಅಲ್ಲಿ ಟೇಸ್ಟ್ ಮಾಡಿರ್ತಾವ ಸರ್, ನಮ್ಗೆ ಇದೇ ಬೇಕಂತ ಬಂದಿರ್ತಾರ, ಅವ್ರಿಗೆ ನಾವು ಆ ಫ್ರಾಂಚೈಸಿ ಕೊಡ್ತೀವಿ. ಅಂದ್ರೆ ಇದನ್ನು ತಗೋಬಹುದು, ಬೇಕಂದ್ರೆ ಅದನ್ನು ಅವರಿಗೆ 2 ತಗೋಬಹುದು. ರಸವಂತಿ ಗೊಳಚ ಚಾ ಒಂದು ಫ್ರಾಂಚೈಸಿ ತಗೊಂಡು ನಮ್ಮ ವಿಜಯಪುರದಾಗ ಸೊಲ್ಲಾಪುರ್ ರೋಡ್ ಹತ್ರ ಇರುವಂತ ಒಂದು ಚಾ ಅಂಗಡಿ ಇಟ್ಟಾರ. ಅವರು ಈ ಒಂದು ಬಿಸ್ನೆಸ್ ದಾಗ ಯಶಸ್ವಿ ಸಕ್ಸಸ್ಫುಲ್ ಆಗ್ಯಾರ. ಅವ್ರದ್ದು ಬಿಸ್ನೆಸ್ ಹೆಂಗ್ ನಡೆದೈತಿ ಏನು ಎತ್ತ ಅಂತೇಳಿ ಅವ್ರ ಹತ್ರನ ಅವ್ರ ಬಾಯಿಂದ ನಾವು ಕೇಳೋಣಂತ ಬರ್ರಿ. ಏನ್ರಿ ನಿಮ್ಮ ಹೆಸರ? ಮಲ್ಲು ಅಂತ ಹೇಳ್ರಿ. ಮಲ್ಲು ಅವರು
ಇದು ಎಷ್ಟು ದಿನ ಆಯ್ತು ನೀವು ಚಾದ ಅಂಗಡಿ ಹಾಕಿ? ಒಂದು ವರ್ಷ ಐತ್ರಿ. ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ರಿ. ಇದು ಆಗಸ್ಟ್ 1 ಇರತ್ತೆ. 1 ವರ್ಷ ಆಯ್ತು. ಇದು ಅಂಗಡಿ ಎಲ್ಲಿ ಬರುತ್ತೆ ನಿಮ್ಮ ಬಿಜಾಪುರದಾಗ? ಇಲ್ಲಿ MB ಪಾಟೀಲ್ ಸಾವಿರ ಮನಿ ಅಪೋಸಿಟ್ ಗುಲ್ಚಾಚಾರ, ರಸವಂತಿ ಗುಲ್ಚಾ ಅಂತ ಹೇಳಿ. ರಸವಂತಿ ಗೊಳಚಚ್ಚ. ಇದು ಫ್ರಾಂಚೈಸಿ ಏನು ಹೆಂಗ ಅನುಕೂಲ ಆಗೈತೆ ತೊಗೊಂಡು? ಚಲೋ ಆಗೈತ್ರಿ. ಮನಿಗೆಲ್ಲ ಪದಸರಿ ನಡೆದ್ರಿ, ಚಲೋ ನಡೆದ್ರಿ. ವ್ಯಾಪಾರ ಚಲೋ ನಡೆದೈತಿ? ಚಲೋ ನಡೆದೈತ್ರಿ. ಈ ಹೊಸದಾಗಿ ಚಾದ ಅಂಗಡಿ ಹಾಕೋರಿಗೆ ಏನ್ ಹೇಳ್ತೀರಿ ನೀವು? ಹಾಕ್ಬೋದಲ್ಲ ಧೈರ್ಯ? ಹಾಕ್ಬೋದ್ರಿ. ಕಮ್ಮಿ ಇನ್ವೆಸ್ಟ್ಮೆಂಟ್ ಅದ, ಚಲೋ ಮಾರ್ಜಿನ್ ಒಳಗೆ ಕುಣಿಸ್ಕೊಡ್ತಾರ್ರಿ. ಚಲೋ ಐತ್ರಿ. ಇನ್ನು ಫ್ರಾಂಚೈಸ್ ತಗೊಂಡ್ರಿ ಈಗ ಇವ್ರ ಕಡೆ ಈಗ ರಸವಂತಿ ಗೊಳಚಚ್ಚ ಕಡೆ ತಗೊಂಡ್ರಿ, ಅವ್ರ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ? ಚಲೋ ಮೆಟೀರಿಯಲ್ ಒಂದು ಪೇಮೆಂಟ್ ಮಾಡೋದು ಬೇಕಿತ್ತು ಮೊದಲೇ ಎಟ್ ಬೇಕು ಏನೇನು ಬೇಕು ಎಲ್ಲ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ ಗ್ರೂಪ್ ಮಾಡಿ ವಾಟ್ಸ್ಆಪ್ನ ಗ್ರೂಪ್ ಮಾಡಿ ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ತಾರೆ. ಸರ್ವಿಸ್ ಕರೆಕ್ಟ್ ಇದೆ, ಚಲೋ ಚಲೋ ಐತ್ರಿ. ಅವಾಗ ಬಂದು ವಿಸಿಟ್ ಮಾಡ್ತಾರೆ? ವಿಸಿಟ್ ಮಾಡ್ತಾರೆ. ಮತ್ತೆ ನಿಮ್ಗೆ ಏನಾರ ಗೊತ್ತಿಲ್ಲಾರ್ದೆಲ್ಲ ಕೇಳಿದಾಗ ಒಮ್ಮೆ ನೀವು ಅಂದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ ಆಲ್ರೆಡಿ ರೀ ಫಸ್ಟ್, ಅದಾದ ಮತ್ತೆ ಏನು ಕನ್ಫ್ಯೂಸ್ ಇತ್ತು ಬಂದು ಹೇಳ್ಕೊಟ್ಟು ಹೋಗ್ತಾರೆ. ಮತ್ತೆ ಕೆಲವೊಮ್ಮೆ ಚಾದಾಗ ಟೇಸ್ಟ್ ಹೆಚ್ಚು ಕಮ್ಮಿ ಆದ್ರೆ ಅವಾಗ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ? ಅದೇ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. ರಿಪ್ಲೇಸ್ಮೆಂಟ್ ಹೋಗ್ತಾರೆ. ಈಗ ಹೆಂಗ್ ಚಲೋ ನೋಡೋದು? ಚಲೋ ನೋಡ್ಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಶ್ರೀಧರ್ ಅಂತ ಹೇಳಿ. ನಾನು ಆಸ್ ಎ CEO ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಲ್ಲಿ ಆಗುವಂಥ ಎಲ್ಲನೂ ನಾನು ನೋಡ್ಕೋತೀನಿ. ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ರಾ ಮಟೀರಿಯಲು, ಆಮೇಲೆ ಡಿಸ್ಪ್ಯಾಚು, ಆಮೇಲೆ ಸರಿಯಾಗಿ ಮುಟ್ಟಿದೆ ಇಲ್ಲೋ ಅದು, ಆಮೇಲೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟೇಷನು, ಆಮೇಲೆ ಪ್ರತಿಯೊಂದು ಬ್ಯಾಚಿಂದ ಕ್ವಾಲಿಟಿ ಚೆಕಿಂಗು, ಇದನ್ನೆಲ್ಲ ನೋಡ್ಕೊಂಡಿರ್ತೀನಿ. ಸರ್ ಈಗ ಆಗಲೇ ಇಬ್ರು ಸರ್ ಹೇಳ್ದಂಗ ತಮ್ಮ ಕಂಪನಿ ಬಗ್ಗೆ ಎಲ್ಲ ಹೇಳ್ಕೊಟ್ರಿ ಸರ್ ಅವರೆಲ್ಲ. ಈಗ ಕೆಲವರು ಚಾದ ಅಂಗಡಿ ಬಂದು ಕುಡಿಯೋಕ್ಕಿಂತ ಅವ್ರು ತಮ್ಮ ಮನೇಲೇ ಮಾಡ್ಕೊಂಡು ಕುಡಿಬೇಕಂತ ಅನ್ಕೊಂಡಿರ್ತಾರೆ. ಕೆಲವರೆಲ್ಲ ಮನೆಯಲ್ಲೇ ನಾವು ಮಾಡ್ಕೊಂಡು ಕುಡಿಯೋ, ಅವ್ರಿಗೆ ಯಾವ ರೀತಿ ನೀವು ಅನುಕೂಲ ಮಾಡ್ಕೊಡ್ತೀರಿ ಸರ್? ಈಗ ಸಾಮಾನ್ಯವಾಗಿ ನೋಡ್ರಿ, ಈ ಇದರಿಂದ ಮಿಸ್ ಆಗೋರಪ್ಪ ಅಂತಂದ್ರೆ ಹೆಣ್ಮಕ್ಳು ಮತ್ತು ವಯಸ್ಸಾದವರು. ಸೊ ಅವ್ರಿಗೆ ಬಂದು ಮಾರ್ಕೆಟ್ದಾಗ ಅಲ್ಲಿ ಹೊರಗಡೆ ಬಂದು ಅಲ್ಲಿ ಕುಡಿಯೋಕ್ಕಾಗಲ್ಲ. ಸೊ ಅವ್ರಿಗೋಸ್ಕರನೇ ಅಂತ ಹೇಳಿ ನಾವು ಮನೆಗಳಿಂದ ಹೋಯ್ತು ಪ್ಯಾಕೇಜಿಂಗ್ ಮಾಡಿದ್ವಿ. ಸೊ 250 ಗ್ರಾಮ್ದು ಪ್ಯಾಕೇಜಿಂಗ್ ಬರುತ್ತೆ. ಇದರಲ್ಲಿ ನಮ್ದು ಫ್ರಾಂಚೈಸಲ್ಲೆಲ್ಲ ಯಾವ್ಯಾವ ಅವೈಲೇಬಲ್ ಅದಲ್ಲ, ಎಲ್ಲ ಫ್ಲೇವರ್ಸ್ ಇದೆಲ್ಲ ಸಿಗ್ತಾವೆ. ಸೈಕ್ಲ ಪ್ಲೇನ್ ಬರ್ಬೋದು, ಆಮೇಲೆ ಇದು ಕಾರ್ಡಮಮ್ ಟೀ ಇದೆ, ಆಮೇಲೆ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಲೆಮನ್ ಟೀ ಇದೆ, ಆಮೇಲೆ ಕಾಫಿ ಪ್ರಿಯರಿಗೆ ಕಾಫಿ ಐತಿ. ಸೊ ಇದೆಲ್ಲ ಅವರಿಗೆಲ್ಲ ಮನೆಯಲ್ಲ ಮಾಡ್ಕೊಂಡು ಕುಡಿತೀವಿ. ಅಂದ್ರೆ ನಿಮ್ಮ ಕಂಪನಿಗೆ ಸಂಪರ್ಕ ಮಾಡಿದ್ರೆ ನೀವು ಡೈರೆಕ್ಟ್ ಅವರಿಗೆ ಮನೆಗೆ ಕಳಿಸುವಂತ ಕೆಲಸ ಮಾಡ್ತೀರಿ ಸರ್? ಆಮೇಲೆ ಸದ್ಯದಲ್ಲೇ ನಾವು ಕಾಮರ್ಸ್ ಅಲ್ಲಿ ಕೂಡ ಬರ್ತಾ ಇದೀವಿ. ನಾವು ಆನ್ಲೈನ್ ಆರ್ಡರ್ ಕೂಡ ಹಾಕ್ಬೋದು ಅದರಲ್ಲಿ. ಡನ್ ಸರ್, ಡನ್ ಸರ್. ಸೊ ಆಮೇಲೆ ನಮ್ಮ ಫೌಂಡರ್ ಹೇಳ್ದಂಗೆ ಈಗ ಹೊಸದಾಗಿ ಕಂಪ್ನಿ ಶುರು ಮಾಡೋರಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಾವೆ. ಅವರಿಗೆ ಡಾಕ್ಯುಮೆಂಟೇಶನ್ ಹೆಂಗೆ ಮಾಡ್ಕೋಬೇಕು, ಹೆಂಗಿಲ್ಲ, ಅದು ಕೂಡ ನಾನು ಗೈಡ್ ಮಾಡ್ತೀನಿ. ಸಂಪೂರ್ಣ ಅವರಿಗೆ ಏನೇನು ಬೇಕು ಹೆಲ್ಪ್ ಮಾಡ್ಕೊಡುವಂಥದ್ದು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ನನ್ನ ಹೆಸರು ಅಕ್ಷಯ್ ಸ್ವಾಮಿ ಅಂತ ಸರ್. ನಾನು ಸೇಲ್ಸ್ ಆ್ಯಂಡ್ ಆಪರೇಷನ್ ಹೆಡ್ ಜಾಗರಿ ಅಡ್ಡ ರೀ. ಇಲ್ಲಿ ತಮ್ದು ಏನು ರೋಲ್ ರೀ? ಇಲ್ಲಿ ನಾವೆಲ್ಲ ರೆಡಿ ಆಗಿದ್ದು ಬ್ಯಾಚ್ ಸರ್, ಎಲ್ಲಾದ್ರೂ ಇದು ಮಾಡ್ತೇವೆ ರೀ. ಕ್ವಾಲಿಟಿ ಚೆಕ್ ಮಾಡಿ ಎಲ್ಲ ಅಪ್ರೂವ್ ಮಾಡಿ ಇದು ಪ್ಯಾಕಿಂಗ್ ಮಾಡ್ತೇವೆ. ಸರ್ ನಿಮ್ಮ ಹೆಸರು? ಚೆನ್ನಾಗಿ ಗದಿ ಮಠ ಅಂತ ಹೇಳ್ರಿ. ತಾವು ಏನು ಮಾಡ್ತೀರಿ ಸರ್ ಇಲ್ಲಿ? ಇಲ್ಲಿ ಅಕೌಂಟ್ ಸೆಕ್ಷನ್ ಇದೇವ್ರಿ, ನಾವು ಅಕೌಂಟ್ ನೋಡ್ಕೋತೇವ್ರಲ್ಲ. ಅಣ್ಣ ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ ರೀ. ನಾವು ಇಲ್ಲಿ ಡಿಸ್ಪ್ಯಾಚ್ ಮತ್ತು ಮೆಟೀರಿಯಲ್ ಪ್ಯಾಕಿಂಗ್ ಮಾಡ್ತೀವಿ. ನೋಡ್ರಿ, ನೀವೇನಾದ್ರೂ ಚಹಾ ಬಿಸ್ನೆಸ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ರಂದ್ರೆ ನೀವು ಇವರನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡ್ರಿ, ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಇವ್ರ ಹತ್ರ 2 ಫ್ರಾಂಚೈಸಿಗಳದಾವ. ಒಂದು ಜಾಗರಿ ಅಡ್ಡ, ಇನ್ನೊಂದು ರಸವಂತಿ ಗೊಳಚ ಚಹಾ ಅಂತೇಳಿ 2 ಫ್ರಾಂಚೈಸಿಗಳದಾವ. ನಿಮ್ಗೆ ಫ್ರಾಂಚೈಸಿ ಇಟ್ಟು ನೀವು ಚಾದ ಅಂಗಡಿ ತೆಗಿಬೇಕಂದವರು ತೆಗಿಬೋದು. ಇಲ್ಲ ನಾನು ನನ್ನ ಹೆಸರ ಮ್ಯಾಗ ನಾನು ಚಾದ ಅಂಗಡಿ ತೆಗಿತೀನಿ, ನಾನು ನಂದ ಓನ್ ಸ್ಟೈಲ್ ಮಾಡ್ತೀನಿ, ಬೇಕಾದ್ರೆ ನನಗೆ ಬರೀ ಪ್ರಾಡಕ್ಟ್ ಅಂತ ಕೊಟ್ಟರೆ ಸಾಕು ಅನ್ನೋರು ಅದಕ್ಕೂ ನಿಮ್ಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ನೀವು ಪ್ರಾಡಕ್ಟ್ಗಳನ್ನು ಇವ್ರ ಹತ್ರ ತೊಗೋಬೋದು. ಮತ್ತು ಬೇಕಂದ್ರೆ ನಿಮ್ಗೆ ಮೆಟ್ರಲ್ ಎಲ್ಲ ಸಿಗ್ತಾವೆ. ಇಲ್ಲ ನಾನು ನಂದು ಚಾದ ಅಂಗಡಿ ಇಲ್ಲ, ನಾನು ಇವ್ರ ಹತ್ರ ಬರೀ ನಾನು ಮೆಟ್ರಲನ್ನು ತೊಗೊಂಡು ಈ ಕಡೆ ಎಲ್ಲ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಸಹ ಇವ್ರ ಹತ್ರ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ನೀವು ಕರ್ನಾಟಕದಾಗ ಯಾವುದೇ ಮೂಲೆಯಲ್ಲಿ ನೀವು ಚಾದ ಅಂಗಡಿ ಇಡೋರಿದ್ರು ಇವ್ರನ್ನ ನೀವು ಸಂಪರ್ಕ ಮಾಡ್ಬೋದು. ಕರ್ನಾಟಕ ಅಷ್ಟೇ ಅಲ್ಲ, ಯಾವುದೇ ರಾಜ್ಯದಲ್ಲಿ ಎಲ್ಲೇ ನೀವು ಇಡಬೇಕಂತ ಅನ್ಕೊಂಡಿದ್ರು ಇವ್ರು ನೀವು ಸಂಪರ್ಕ ಮಾಡ್ಬೋದು. ನಮ್ಮ ಹತ್ರ ಭಾಳಷ್ಟು ರೊಕ್ಕ ಇಲ್ಲ, 10 ಲಕ್ಷ 20 ಲಕ್ಷ ಫ್ರಾಂಚೈಸಿ ಕೊಡಬೇಕು, ಬೇರೆ ಬೇರೆ ರಾಜ್ಯದಾಗ ಹೋಗಿ ಅವ್ರನ್ನ ಸಂಪರ್ಕ ಮಾಡಬೇಕು ಅನ್ನೋ ಥರದ್ದೆಲ್ಲ ಇರ್ತೈತಿ. ಭಾಳಷ್ಟು ಗೊಂದಲ ಇರ್ತೈತಿ. ಭಾಳ ಅಂದ್ರೆ ಭಾಳ ಕಡಿಮೆ ಬಜೆಟ್ ಒಳಗೆ ನಿಮಗೆ ಚಾದ ಅಂಗಡಿ ಇವರು ಹಾಕಿ ಕೊಡ್ತಾರೆ ಮತ್ತು ಸಂಪೂರ್ಣ ಅದ್ರದ್ದು ಮಾಹಿತಿ ಕೊಡ್ತಾರೆ. ಅಂದ್ರೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ನಾವೆಲ್ಲ ಹೆಂಗೆ ಗ್ರಾಹಕರ ಜೊತೆ ಹೆಂಗೆ ಮಾತಾಡಬೇಕು, ಅದನ್ನ ಚಹಾ ಟೇಸ್ಟನ್ನು ಹೆಂಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಸಂಪೂರ್ಣ ಮಾಹಿತಿ ಕೊಡ್ತಾರೆ ಕಡಿಮೆ ಬಜೆಟ್ದಾಗ. ನಮ್ಮ ಹತ್ರ ಫ್ರಾಂಚೈಸಿ ತೊಗೊಳಕ್ಕೆ ರೊಕ್ಕ ಇಲ್ಲ, ನಾವು ನನ್ನ ಬಜೆಟ್ದಾಗ ನಾನು ಚಾದ ಅಂಗಡಿ ಇಡ್ತೀನಿ, ಬರೀ ನನಗೆ ಇವರು ಮೆಟಲ್ ಕೊಟ್ಟರೆ ಸಾಕು ಅಂದರೂ ನಿಮ್ಗೆ ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾರೆ. ನೀವೇನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರಂದ್ರೆ ಖಂಡಿತವಾಗಿ ನೀವು ಇವರನ್ನು ಸಂಪರ್ಕ ಮಾಡ್ಬೋದು. ನಿಮಗೆ ಮಾತ್ರ ಪಕ್ಕ ಅನುಕೂಲ ಮಾಡಿಕೊಡ್ತಾರೆ. ನಮಸ್ಕಾರ.